ನಮಸ್ಕಾರ. ಗಂಡ ಭೇರುಂಡ ಬ್ಯಾಕ್ಟೀರಿಯಾದಿಂದ ಬಳ್ಳಿಗಾವಿಗೆ ಬಂದಾಗ ಈಗ ನೀವು ನೋಡ್ತಾ ಇರೋದು ಕಲ್ಯಾಣ ಚಾಲುಕ್ಯ ಚಕ್ರವರ್ತಿ ತ್ರೈಲೋಕ್ಯ ಮಲ್ಲನ ಸೇನಾಧಿಪತಿ ಮತ್ತು ಮಹಾಮಂಡಲೇಶ್ವರನಾಗಿದ್ದ ಚಾವುಂಡರಾಯ ಸಾಮಾನ್ಯ ಶಕೆ 969ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿನಲ್ಲಿ ಕೆತ್ತಿಸಿರುವ ಕಂಬದ ಮೇಲೆ ಮೂರ್ತಿ ರೂಪದಲ್ಲಿ ಕಂಡುಬರ್ತಾ ಇರುವ ಗಂಡ ಭೇರುಂಡದ ಮೂರ್ತಿ ಶಿಲ್ಪ. ಈ ಕಂಬದ ಕೆಳಗಿರುವ ಕಲ್ಬರಹದಲ್ಲಿ ಇದನ್ನು ಭೇರುಂಡೇಶ್ವರ ಅಂತ ಕರೆಯಲಾಗಿದೆ. ಇದಕ್ಕೂ ಮುಂಚೆ ಇದು ದಕ್ಷಿಣ ಭಾರತದ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಎಲ್ಲಿನೂ ಕಂಡುಬರೋದಿಲ್ಲ. ಕರ್ನಾಟಕದ ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳ, ಕೆಳದಿ, ಕದಂಬ ಮತ್ತು ಮೈಸೂರಿನ ಒಡೆಯರು ತಮ್ಮ ಕಿರೀಟ ಮತ್ತು ಮುದ್ರಿಕೆಗಳಲ್ಲಿ ಗಂಡ ಭೇರುಂಡದ ಲಾಂಛನಗಳನ್ನು ಬಳಸಿಕೊಂಡಿದ್ದಾರೆ. ಹೊಯ್ಸಳ ದೊರೆಗಳಾದ ವಿಷ್ಣುವರ್ಧನ, ವೀರಬಲ್ಲಾಳ, ಎರಡನೇ ನರಸಿಂಹ, ಸೋಮೇಶ್ವರ, ಮೂರನೇ ನರಸಿಂಹ, ಮೂರನೇ ವೀರಬಲ್ಲಾಳ ಇವರ ಬಿರುದುಗಳಲ್ಲಿ ಗಂಡ ಭೇರುಂಡ ಮುಖ್ಯವಾದ್ದಾಗಿರುತ್ತೆ. ಲೇಪಾಕ್ಷಿಯಲ್ಲಿರುವ ನಂದಿಯ ಕೊರಳಿನಲ್ಲಿ ಗಂಡ ಭೇರುಂಡದ ಪದಕ ಇದೆ. ಕರ್ನಾಟಕದ ಶಿಲ್ಪಗಳಲ್ಲಿ ವಿವಿಧ ರೂಪಗಳಲ್ಲಿ ಗಂಡ ಭೇರುಂಡ ಕಾಣಿಸ್ಕೊಡುತ್ತೆ. ಈಗ ಗಂಡ ಭೇರುಂಡ ಎರಡು ತಲೆ ಒಂದೇ ಮೈ ಇರುವ ಅಕ್ಕಿಯಂತೆ ಕರ್ನಾಟಕ ಸರ್ಕಾರದ ಲಾಂಛನ ಆಗಿದೆ. ಈಗ ನೀವು ನೋಡ್ತಾ ಇರುವ ಶಿಲ್ಪ ಬಳ್ಳಿಗಾವೆಯಿಂದ ಬಹುದೂರ ಸಾವಿರಾರು ಕಿಲೋಮೀಟರ್ಗಳ ಆಚೆ ಇರುವ ಬ್ಯಾಕ್ಟೀರಿಯಾ ಮಾರ್ಜಿಯಾನ ಪುರಾತತ್ವ ಸಂಕೀರ್ಣದಲ್ಲಿ ಪತ್ತೆಯಾಗಿದೆ. ದಕ್ಷಿಣ ಮಧ್ಯ ಏಷ್ಯಾದಲ್ಲಿ ಸಾಮಾನ್ಯ ಶಕೆ ಪೂರ್ವ 2400ರಿಂದ ಸಾಮಾನ್ಯ ಶಕೆ ಪೂರ್ವ 1700 ಅವಧಿನಲ್ಲಿ ಮಧ್ಯ ಕಂಚಿನ ಯುಗದಲ್ಲಿ ಮುಂದುವರೆದ ನಗರ ಕೇಂದ್ರಗಳು, ಕೃಷಿ, ಕಲೆ ಮತ್ತು ಸಂಕೀರ್ಣ ಸರಸು ಸಂಸ್ಕೃತಿಯನ್ನ ಆಕ್ಸಸ್ ನಾಗರಿಕತೆ ಅಂತ ಕರೀತಾರೆ. ಈ ನಾಗರಿಕತೆ ಇದ್ದಂಥ ಒಟ್ಟು ಪ್ರದೇಶವನ್ನ ಬ್ಯಾಕ್ಟೀರಿಯಾ ಮಾರ್ಜಿಯಾನ ಪುರಾತತ್ವ ಸಂಕೀರ್ಣ, ಬ್ಯಾಕ್ಟೀರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಸೆಂಟರ್ ಏರಿಯಾ ಅಂತ ಕರೀತಾರೆ. ಇಲ್ಲಿಂದ ಬ್ಯಾಕ್ಟೀರಿಯಾದ ಗಂಡ ಭೇರುಂಡ ಹೇಗೆ ಬಳ್ಳಿಗಾವಿನಲ್ಲಿ ಮೂರ್ತಿ ರೂಪ ತಾಳ್ತಿರೋದನ್ನ ನಾವೀಗ ನೋಡೋಣ. ಬ್ಯಾಕ್ಟೀರಿಯಾ ಮಾರ್ಜಿಯಾನ ಪುರಾತತ್ವ ಸಂಕೀರ್ಣದ ಒಯಸಿಸ್ ಪ್ರದೇಶದಲ್ಲಿ ಸಿಕ್ಕಿರುವ ಈ ಗಂಡ ಭೇರುಂಡ ಕೊರೆದೂರುವ ತೂತಿನ ಮೂಲಕ ಮಳೆ ಹೊಡೆದು ಬಳಸಬಹುದಾದಂಥ ಕೊಡಲಿಯ ತಲೆಯಾಗುತ್ತೆ. ಈ ತಲೆ ಮೇಲಿರುವ ಪ್ರಾಣಿಯನ್ನ ಬ್ಯಾಕ್ಟೀರಿಯಾ ಮಾರ್ಜಿನಿಯಾದಲ್ಲಿ ಏನಂತ ಕರಿತಾ ಇದ್ರಂತ ನಮಗೆ ಗೊತ್ತಿಲ್ಲ. ಆದರೆ ನಾವು ಅನುಕೂಲಕ್ಕಾಗಿ ಬ್ಯಾಕ್ಟೀರಿಯಾ ಗಂಡ ಭೇರುಂಡ ಅಂತ ಇದರ ಕರಿಬಹುದು. ಕೊಡಲಿಯ ಮೇಲಿರುವ ಈ ಆಕೃತಿಯಲ್ಲಿ ಎರಡು ಗಿಡಗುಗಳ ತಲೆಗಳಿರುವ ಬಲಿಷ್ಠ ಒಂದು ಮಾನವಾಕೃತಿ ಇದೆ. ಒಂದು ಕೈಯಿಂದ ಗರ್ಜಿಸುತ್ತಿರುವ ಕಾಡು ಹಂದಿಯನ್ನು ಹಿಡಿದಿದ್ರೆ ಇನ್ನೊಂದು ಕೈಯಿಂದ ರೆಕ್ಕೆಗಳಿರುವ ಹಾವಿನಂತಹ ಡ್ರ್ಯಾಗನ್ ಪ್ರಾಣಿಯನ್ನ ಉಸಿರುಗಟ್ಟಿಸ್ತಾ ಇದೆ. ಈ ಕೊಡಲಿಯ ತಲೆ ಬೆಳ್ಳಿಯಿಂದ ನಿರ್ಮಿತವಾಗಿದ್ದು ಅದಕ್ಕೆ ಬಂಗಾರದ ಹೊದಿಕೆಯನ್ನ ನೀಡಲಾಗಿದೆ. ಈ ವಸ್ತುವನ್ನು ತಾಂತ್ರಿಕವಾಗಿ ದಂಡರಂಧ್ರ ಕೊಡಲಿ ತಲೆ, ಶಾಫ್ಟ್ ಹೋಲ್ ಆಕ್ಸಿಸ್ ಹೆಡ್ ಅಂತ ಕರೀತಾರೆ. ಕಾಡು ಹಂದಿಯ ಬೆನ್ನಿನಂಚಿನಲ್ಲೇ ಕೊಡಲಿ ಎಲುಬು ರೂಪುಗೊಂಡತೆ. ಈ ಕೊಡಲಿಯ ತಲೆ ಗಾತ್ರದಲ್ಲಿ ಸಣ್ಣದಾಗೈತೆ. ಕೆಳಭಾಗದಿಂದ ಪಕ್ಷಿಗಳ ತಲೆಗಳ ಮೇಲ್ಭಾಗದೊಂದಿಗೆ ಕೇವಲ 4.5 ಇಂಚುಗಳು ಅಂದರೆ 10.8 ಸೆಂಟಿಮೀಟರ್ ಇದ್ರೆ, ಉದ್ದದಲ್ಲಿ 5.5 ಇಂಚುಗಳು ಅಂದರೆ ಸುಮಾರು 15 ಸೆಂಟಿಮೀಟರ್ ಉದ್ದ ಮಾತ್ರ ಇದೆ. ಬೆಳ್ಳಿಯಿಂದ ಮಾಡಿರೋದ್ರಿಂದ ಗಾತ್ರಕ್ಕೆ ಹೋಲಿಸಿದಂತೆ ಇದರ ತೂಕ ಹೆಚ್ಚಾಗಿ ಭಾಸವಾಗುತ್ತೆ. ಇನ್ನು ತಯಾರಿಕೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಪ್ರಾಣಿಯ ಮುಖ್ಯ ಭಾಗವನ್ನು ಒಂದೇ ಅಚ್ಚಿನಲ್ಲಿ ಎರಕವಯಲಾಗೈತೆ. ನಂತರ ಎರಡು ತಲೆಗಳು, ಡ್ರ್ಯಾಗನ್ ಬಾಲ, ದಂಡ, ರಂಧ್ರದಂಚಿನಲ್ಲಿರುವ ಉಂಗುರಗಳ ಮತ್ತೆ ಬಂಗಾರದ ತಗಡನ್ನು ಯಾಂತ್ರಿಕವಾಗಿ ಸೇರಿಸಲಾಗಿದೆ ಅಥವಾ ಎರಕದ ಮೂಲಕ ಜೋಡಿಸಲಾಗಿದೆ. ಕೆಳಭಾಗದ ಕತ್ತರಿಸಿದ ಅಡಿಪಾಯ ಬೆಳ್ಳಿಯ ತಂತಿಯ ಉಂಗುರಗಳಲ್ಲಿ ಕೊನೆಗೊಳ್ಳುತ್ತದೆ. ಈ ಲಕ್ಷಣಗಳು ನಿಜವಾದ ಕಾವು ಮತ್ತು ಕೊಡಲಿಯ ತಲೆಯನ್ನು ಕಟ್ಟುವ ಚರ್ಮದ ಪಟ್ಟಿಗಳನ್ನು ಅನುಕರಿಸಿ ಮಾಡಲಾಗೈತೆ ಅನ್ನುವ ವಿಚಾರಗಳನ್ನು ವಿದ್ವಾಂಸರು ನೀಡಿದ್ದಾರೆ. ಬ್ಯಾಕ್ಟೀರಿಯಾನ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಪ್ರದೇಶದಲ್ಲಿ ದಕ್ಕುವ ಪುರಾತತ್ವ ವಸ್ತುಗಳಲ್ಲಿ ಹೆಚ್ಚಿನ ಉಪಕರಣಗಳು ಮತ್ತು ಆಯುಧಗಳು ತಾಮ್ರದ ಕೊಡಲಿಗಳೇ ಹೆಚ್ಚು ಸಿಕ್ಕಿದವೆ. ಅವುಗಳಲ್ಲಿ ಬೆಳ್ಳಿಯವು ಅತ್ಯಪರೂಪ. ಆದ್ದರಿಂದಲೇ ಇದು ವಿಶೇಷ ಮತ್ತು ಕೊಡಲಿಯ ತಲೆಯಲ್ಲಿ ಕಾಣುವ ರಂಧ್ರದ ಮೂಲಕ ಮರದ ಕಾವನ್ನು ಗಟ್ಟಿಯಾಗಿ ಜೋಡಿಸಲಾಗ್ತಾ ಇತ್ತು. ಇಂತಹ ಕೊಡಲಿ ತಲೆ ಬ್ಯಾಕ್ಟೀರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಅನ್ನು ದಾಟಿ ಸಮೀಪ ಪೂರ್ವ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಕಾಣಿಸಿಕೊಂಡಿದ್ದಾವೆ ಮತ್ತು ಪುರಾತತ್ವ ಸಂಶೋಧನೆಯಲ್ಲಿ ಸಿಕ್ಕಿದ್ದಾವೆ. ಸಂಶೋಧಕರು ಈ ಪ್ರಾಣಿ ರೂಪ ಸಾಮಾನ್ಯ ಶಕೆ ಪೂರ್ವ 3000ದಿಂದ 2000ಗಳ ಅವಧಿಗೆ ಸೇರಿದ್ದ ಆಗ್ನೇಯ ಇರಾನ್ನಲ್ಲಿ ಹಬ್ಬಿದ್ದ ಕಿನ್ನಮಾನ್ ಸಂಸ್ಕೃತಿಯ ಗೋರಿಗಳಲ್ಲಿ ಸಿಕ್ಕಿರುವ ಕೊಡಲಿ ತಲೆ ಮತ್ತು ಕಾವನ್ನು ಹೊತ್ತತೆ ಅಂತ ಸೂಚಿಸಿದ್ದಾರೆ. ಇದು ಇರಾನ್ ಮತ್ತು ಬ್ಯಾಕ್ಟೀರಿಯಾ ಮಾರ್ಜಿಯಾನ ಪುರಾತತ್ವ ಸಂಕೀರ್ಣ ನಡುವೆ ವಾಣಿಜ್ಯ ಚಟುವಟಿಕೆಗಳು ಚುರುಕಾಗಿ ನಡೀತಾ ಇದ್ದಂಥ ಕಾಲ ಆಗಿತ್ತು. ಬ್ರಿಟಿಷ್ ಮ್ಯೂಸಿಯಂನಲ್ಲಿ ಹಿಂದೆ ವಿಶಾಲ ಇರಾನ್ ಪ್ರದೇಶಕ್ಕೆ ಸೇರಿದ್ದ ಇಂದಿನ ವಾಯುವ್ಯ ಪಾಕಿಸ್ತಾನ ಪ್ರದೇಶದಲ್ಲಿ ಇಂತಹುದೇ ಬೆಳ್ಳಿ ಹೊದಿಕೆಯ ಕಂಚಿನ ಕೊಡೆಯ ಕೂಡ ಪತ್ತೆಯಾಗಿದೆ. ಈ ಕೊಡಲಿ ತಲೆಯಲ್ಲಿಯೂ ಕೂಡ ಪ್ರಾಣಿಗಳ ದಾಳಿಯನ್ನು ತೋರಿಸಲಾಗಿದೆ. ಇದು ಬ್ಯಾಕ್ಟೀರಿಯಾದ ಗಂಡ ಭೇರುಂಡ ಆಗಿರದೇ ಇದ್ರೂ ಕೂಡ ಪರಿಕಲ್ಪನೆ ಮತ್ತು ಆಶಯಗಳಲ್ಲಿ ಸಾಮಾನ್ಯ ಲಕ್ಷಣಗಳನ್ನು ಹೊಂದಿದೆ ಮತ್ತು ಇಂತಹ ಕೊಡಲಿ ತಲೆಗಳು ಸಾಮಾನ್ಯವಾಗಿರೋದಕ್ಕೆ ಒಂದು ಪುರಾವೆಯಾಗಿದೆ. ಬೆಳ್ಳಿಯ ಈ ಕೊಡಲಿಯ ತಲೆಗೆ ಕಾವನ್ನು ಹಾಕಿ ಕಟ್ಟಿಗೆ ಕಡಿಯೋದಕ್ಕೆ ಅಥವಾ ಅಸ್ತ್ರವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದು ವ್ಯಕ್ತಿಯ ಸ್ಥಾನಮಾನಗಳನ್ನು ಸೂಚಿಸುವ ಅಂತಸ್ತಿನ ಗುರುತಾಗಿರುವಂತೆ ಕಾಣುತ್ತೆ. ಈ ಬೆಳ್ಳಿಯ ಕೊಡಲಿ ತಲೆ ಎಲ್ಲಿ ಸಿಗ್ತಿರೋದಕ್ಕೆ ದಾಖಲೆಗಳಿಲ್ಲ. ಆದರೆ ಇದು ಯಾರಿಂದ ಮಾರಲ್ಪಡ್ತಿರೋದು ದಾಖಲೆಗಳಿದ್ದಾವೆ.
ಇದು ನಮಗೆ ಅಪ್ರಸ್ತುತ ಆಗಿರೋದ್ರಿಂದ ಅದನ್ನು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದರೆ ಈ ಕೊಡಲಿ ತಲೆಯ ಕಾಲಮಾನವನ್ನು ಇತರ ಇಂತಹುದೇ ಕೊಡಲಿಗಳ ಜೊತೆಗೆ ಹೋಲಿಸಿ ತೀರ್ಮಾನಕ್ಕೆ ಬರಲಾಗಿದೆ. ಆದ್ದರಿಂದ ಇದರ ಖಚಿತ ಕಾಲಾವಧಿಗೆ ಸೇರಿಸಿದೆ. ಸಾಮಾನ್ಯ ಶಕಪೂರ್ವ 300ರಿಂದ ಸಾಮಾನ್ಯ ಶಕಪೂರ್ವ 2000 ವರ್ಷಗಳ ಅವಧಿಗೆ ನಿಗದಿಪಡಿಸಬಹುದು. ಇನ್ನು ನಾವು ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಪುರಾತತ್ವ ಸಂಕೀರ್ಣ ಅಥವಾ ಆಕ್ಸಸ್ ನಾಗರಿಕತೆ ಏನಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ನಾಗರಿಕತೆ ದಕ್ಷಿಣ ಮಧ್ಯ ಏಷ್ಯಾದಲ್ಲಿ ವಿಕಸನಗೊಳ್ಳುತ್ತೆ. ಮುಖ್ಯವಾಗಿ ಇಂದಿನ ತುರ್ಕಿಮೆನಿಸ್ತಾನ, ಉತ್ತರ ಅಫ್ಘಾನಿಸ್ತಾನ, ದಕ್ಷಿಣ ಉಜ್ಬೇಕಿಸ್ತಾನ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಈಶಾನ್ಯ ಇರಾನ್ ಪ್ರದೇಶಗಳು ಈ ನಾಗರಿಕತೆಯ ಪ್ರದೇಶಗಳಾಗಿರ್ತವೆ. ಸಾಮಾನ್ಯ ಶಕಪೂರ್ವ 2250ರಿಂದ 1700ರ ನಡುವೆ ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಸಂಸ್ಕೃತಿನಲ್ಲಿ ಕೋಟೆಯ ಪಟ್ಟಣಗಳು, ಅರಮನೆಗಳು ಮತ್ತು ದೇವಾಲಯಗಳು ಇರ್ತವೆ. ಗೋನೂರ್ ತೆಪೆ ಈ ಸಂಸ್ಕೃತಿಯ ರಾಜಧಾನಿಯಾಗಿರುತ್ತೆ. ಇಲ್ಲಿ ವಿಶಾಲ ಸಂಯುಕ್ತ ಕಟ್ಟಡಗಳು ಮತ್ತು ಪೂಜಾ ಸ್ಥಳಗಳು ಕೂಡ ಸ್ಥಾಪನೆಯಾಗಿದ್ದಾವೆ. ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಅನ್ನ ನೀರಾವರಿ ಹೊಂದಿದ ಓಯಸಿಸ್ಗಳ ಸರಣಿಯಾಗಿ ನಾವು ಕಲ್ಪಿಸಿಕೊಳ್ಳಬಹುದು. ಒಣಭೂಮಿನಲ್ಲಿ ನಗರ ದ್ವೀಪಗಳಿದ್ದು ಕಾರವಾನ್ ಮಾರ್ಗಗಳಿಂದ ಇವು ಎಲ್ಲವೂ ಪರಸ್ಪರ ಸಂಪರ್ಕಗೊಂಡಿದ್ವು. ಕರಕುಶಲಗಾರರು, ಲೋಹ ವಿದ್ಯಾಗಾರರು ಮತ್ತು ಕಲ್ಲು ಕೆತ್ತನೆಗಳಲ್ಲಿ ನಿಪುಣರಾಗಿದ್ದಂಥ ಕಲ್ಲುಕುಟಿಗರು ತಮ್ಮ ಸ್ಥಳೀಯ ಕಲ್ಪನೆಗಳನ್ನು ಇರಾನ್ ಮತ್ತು ಮೊಸೊಪೊಟೇಮಿಯಾದ ಉದ್ದಗಲಕ್ಕೂ ಪರಿಚಯಿಸಿದರು. ಅದರ ಒಂದು ಉದಾಹರಣೆ ಅಂತ ಹೇಳಿದ್ರೆ, ಈಗ ಕೊಡ್ಲಿಯ ಕಾವು ಮೇಲಿರುವ ಬ್ಯಾಕ್ಟ್ರಿಯಾ ಗಂಡಬೇರುಂಡ. ಉನ್ನತ ಮಟ್ಟದ ಲೋಹ ತಂತ್ರಜ್ಞಾನ ಹೊಂದಿದ್ದ ಈ ನಾಗರಿಕತೆಯ ವ್ಯಾಪಾರ ಜಾಲಗಳು ಇರಾನು, ಮೆಸೊಪೊಟೇಮಿಯಾ ಮತ್ತು ಸಿಂಧೂ ಕಣಿವೆಗಳಲ್ಲಿ ಹಬ್ಬಿದ್ದು. ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಪ್ರದೇಶದ ಕೊಡಲಿಯ ತಲೆಗಳಲ್ಲಿ ಸಾಮಾನ್ಯವಾಗಿ ಕುದುರೆಗಳು ಮತ್ತು ಡ್ರ್ಯಾಗನ್ಗಳು ಕಾಣಿಸ್ತವೆ. ಈ ಡ್ರ್ಯಾಗನ್ ಬೆಕ್ಕಿನ ದೇಹ, ಗಿಡಗದ ಗರಿಗಳು, ಮಡಿಚಿದ ಹಂತದ ರೆಕ್ಕೆಗಳಿರುವ ಸಂಕರಗೊಂಡಿರುವಂತಹ ಪ್ರಾಣಿ. ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಸಂಸ್ಕೃತಿಯ ಕಲೆಯಲ್ಲಿ ಕಾಡು ಹಂದಿಗಳು ನಿಯಂತ್ರಣವಿಲ್ಲದ ಶಕ್ತಿಯನ್ನು ಸೂಚಿಸುತ್ತವೆ. ಇಂತಹ ಕಾಡು ಹಂದಿ ಮತ್ತು ಅಬ್ಬರಿಸುವ ಡ್ರ್ಯಾಗನ್ ಎರಡನ್ನು ಹತೋಟಿಯಲ್ಲಿರುವ ಪ್ರಾಣಿಯಾಗಿ ನಡುವಿನಲ್ಲಿರುವ ಗಂಡ ಬೇರಿಂದ ತೋರಿಸಲ್ಪಟ್ಟತೆ. ಹಂದಿ ಮತ್ತು ಹಾವುಗಳಿಗೆ ಹದ್ರುಗಳು ನಿಯಂತ್ರಕರಾಗಿರೋದ್ರಿಂದ ಅವುಗಳ ರೂಪಾಂತರ ಆಗಿ ಇದು ತೋರಿಸಲ್ಪಟ್ಟಿರಬಹುದು. ಹದ್ದಿನ ಒಂದು ಗಮನ ಕಾಡು ಹಂದಿ ಕಡೆ, ಇನ್ನೊಂದು ಗಮನ ಹಾವಿನ ಕಡೆ ತೋರಿಸೋದಕ್ಕಾಗಿ ಎರಡು ವಿರುದ್ಧ ದಿಕ್ಕುಗಳ ಕಡೆಗೆ ತಿರುಗಿದ ತಲೆಗಳ ಕಲ್ಪನೆಯು ಕೂಡ ಮೂಡಿ ಬಂದಿರಬಹುದು. ಎರಡು ತಲೆಗಳ ಪಕ್ಷಿಗೆ ಮಾನವ ದೇಹ ಇರದೆ, ಆದರೆ ಕೈಗಳು ಮತ್ತು ಕಾಲುಗಳು ಬೇಟೆ ಪಕ್ಷಿಯ ಗರಿಗಳಲ್ಲಿ ಕೊನೆಗೊಂಡಿದ್ದಾವೆ. ಹಾಗಾದರೆ ಹಕ್ಕಿ ರೂಪದ ಈ ಪುರುಷ ಯಾರು, ಆತನ ಐತಿಹ್ಯಗಳು ಯಾವುವು ಅನ್ನೋದಕ್ಕೆ ಸ್ಪಷ್ಟ ಉತ್ತರಗಳಿಲ್ಲ. ಪಶ್ಚಿಮ ಇರಾನ್ನಲ್ಲಿ ಆರಂಭಿಕ ಮುದ್ರೆಗಳಲ್ಲಿ ಇಂತಹ ಪಕ್ಷಿ ತಲೆಯ ನಾಯಕನ ರೂಪಗಳನ್ನ ನಾವು ಕಾಣಬಹುದು. ಮಧ್ಯ ಏಷ್ಯಾದಲ್ಲಿ ಆತ ಬಲಿಷ್ಠ ದೇಹ ಮತ್ತು ಕ್ರೂರ ಗರಿಗಳೊಂದಿಗೆ ಪರಿಕಲ್ಪನೆಗೊಂಡಿದ್ದಾನೆ. ಕಲ್ಪನೆಯನ್ನ ಕಳೆದಿದ್ದಾನೆ. ಎರಡೂ ತಲೆಗಳಿರೋದ್ರಿಂದ ಪಕ್ಷಿ ಪುರುಷ ಒಮ್ಮೆಲೆ ಕಾಡು ಹಂದಿ ಡ್ರ್ಯಾಗನ್ ಎದುರಿಸೋದಕ್ಕೆ ಅವಕಾಶವನ್ನು ನೀಡುತ್ತೆ. ಈ ವಸ್ತುವನ್ನು ತಿರುಗಿಸಿ ನೋಡಿದ್ರೆ ಅದೇ ನೋಟ ತೆಕ್ಕುತ್ತೆ, ಆದರೆ ಸೂಕ್ಷ್ಮ ವ್ಯತ್ಯಾಸಗಳ ಜೊತೆ ಕಾಣುತ್ತೆ. ಪಕ್ಷಿ ಪುರುಷ ಎರಡು ಜೀವಗಳನ್ನು ಅಲುಗಾಡದಂತೆ ಹೊಟ್ಟೆ ಭಾಗದಿಂದ ಹಿಡಿದಿರೋದು ಇಡೀ ಐತಿಹ್ಯಕ್ಕೆ ಒಂದು ಕಥನ ರೂಪವನ್ನು ನಿರೂಪಿಸೋದಕ್ಕೆ ನೆರವಾಗುತ್ತೆ. ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಕಲೆಯಲ್ಲಿ ಮತ್ತು ಮುದ್ರೆಗಳಲ್ಲಿ ಇಂತಹ ಸಂಕರ ಪ್ರಾಣಿಗಳು ಸುತ್ತುವರೆದು ನಿಂತು ಗುಂಪುಗೂಡದಂತೆ ಚಿತ್ರಿಸಲ್ಪಟ್ಟಿದ್ದಾವೆ. ಕೆಲವು ವಿದ್ವಾಂಸರು ಈ ಡ್ರ್ಯಾಗನ್ ರೂಪವನ್ನು ಅಕ್ಕಾಡಿಯನ್ ಪಟ್ಟಿಗಳಲ್ಲಿ ಕಂಡುಬರುವ ಬಿರುಗಾಳಿ ದೇವರ ರಥವನ್ನು ಎಳೆಯುವ ಮುರುಗು ಜೊತೆಗೆ ಹೋಲಿಸ್ತಾರೆ. ಈ ಐತಿಹ್ಯಗಳು, ಕಥೆಗಳು, ಚಿತ್ರಗಳು ವ್ಯಾಪಾರಿಗಳು, ವಲಸಿಗರ ಜೊತೆಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗಿಸಲ್ಪಡ್ತಾ ಇದ್ವು. ಭಾರತಕ್ಕೆ ಬ್ಯಾಕ್ಟ್ರಿಯಾ ಮಾರ್ಜಿಯಾನ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ಪ್ರದೇಶಗಳ ಸನಿಹವಿದ್ದ ಶಕರ ಮೂಲಕ ಗಂಡ ಬೇರುಂಡದ ಕಲ್ಪನೆ ಭಾರತವನ್ನು ಪ್ರವೇಶಿಸಿದಂತ ಸದ್ಯಕ್ಕೆ ನಂಬಲಾಗಿದೆ. ಭಾರತೀಯ ಉಪಖಂಡದಲ್ಲಿ ಗಂಡ ಬೇರುಂಡದ ಮೂರ್ತಿಯನ್ನ ಇಂದಿನ ಅಫ್ಘಾನಿಸ್ತಾನದ ತಕ್ಷಶಿಲಾ ಬಳಿಯಲ್ಲಿರುವ ಸಿರ್ಕಾಪ್ನಲ್ಲಿರುವ ಸ್ತೂಪದಲ್ಲಿ ಕೆತ್ತಲಾಗುತ್ತೆ. ಇದನ್ನ ಎರಡು ತಲೆಗಳನ್ನು ಹೊಂದಿರುವ ಹದ್ದಿನಂತೆ ಚಿತ್ರಿಸಲಾಗುತ್ತೆ. ಒಂದು ಮುಂದೆ ನೋಡ್ತಾ ಇದ್ರೆ, ಈ ಚಿತ್ರದಲ್ಲಿ ಒಂದು ತಲೆ ಮುಂದೆ ನೋಡ್ತಾ ಇದ್ರೆ ಇನ್ನೊಂದು ಹಿಂದೆ ನೋಡ್ತಾ ಇದೆ. ಇದು ಭೂತ ಮತ್ತು ಭವಿಷ್ಯದ ಒಂದು ರೂಪಕವಾಗಿದೆ ಅಂತ ಕೂಡ ಭಾವಿಸಲಾಗುತ್ತೆ. ಸಾಮಾನ್ಯ ಶಕೆ 2ನೇ ಶತಮಾನದ ಸಾಂಚಿಯ ಸ್ತೂಪದ ಪ್ರವೇಶ ದ್ವಾರದಲ್ಲಿಯೂ ಕೂಡ ಇದೇ ರೀತಿಯ ವಿಶಿಷ್ಟ ಲಕ್ಷಣದ ಮೂರ್ತಿ ಇದೆ. ಬೌದ್ಧ ಸಾಹಿತ್ಯದಲ್ಲಿ ಗಂಡ ಬೇರುಂಡದ ಉಲ್ಲೇಖ ಇದೆ. ಬೌದ್ಧ ನೀತಿಕತೆಗಳಲ್ಲಿ ಗರುಡ ಮತ್ತು ಉಪಗರುಡ ಎನ್ನುವ ಎರಡು ತಲೆಗಳನ್ನು ಹೊಂದಿರುವ ಪಕ್ಷಿಯನ್ನು ಕೂಡ ಉಲ್ಲೇಖಿಸಲಾಗುತ್ತೆ. ವೇದ ಉಪನಿಷತ್ತುಗಳಲ್ಲಿ ಕಂಡು ಬರೆದ ಗಂಡ ಬೇರುಂಡದ ಕಲ್ಪನೆ ಸಾಮಾನ್ಯ ಶಕೆ 8 ಮತ್ತು 10 ಶತಮಾನಗಳ ನಂತರ ಬರೆದ ಪುರಾಣಗಳಲ್ಲಿ ಕಾಣಿಸಿಕೊಳ್ಳುತ್ತದೆ. ಇದು ಬೌದ್ಧರಿಂದ ಪಡೆದ ಐತಿಹ್ಯ ಕಲ್ಪನೆಗಳ ರೂಪಾಂತರ ಆಗಿರಬಹುದು. ಗಂಡ ಬೇರುಂಡ ಭಾರತೀಯ ಪೌರಾಣಿಕ ಹಾಗೂ ಶಿಲ್ಪಕಲಾ ಪರಂಪರೆಯಲ್ಲಿ ಕಾಣಿಸುವ ಅತ್ಯಂತ ಪ್ರಭಾವಶಾಲಿ ಹಾಗೂ ಭಯಾನಕ ಸಂಕೇತ. ಎರಡು ತಲೆಗಳಿರುವ ಮಹಾಪಕ್ಷಿ ರೂಪವೇ ಗಂಡ ಬೇರುಂಡ. ಇದು ಸಾಮಾನ್ಯವಾದಂಥ ಪಕ್ಷಿ ಅಲ್ಲ. ಅಪಾರ ಶಕ್ತಿ, ಅಪ್ರತಿಹತವಾದಂಥ ಕ್ರೋಧ ಮತ್ತು ನಿಯಂತ್ರಣಕ್ಕೆ ಸಿಗದ ದೈವಿಕ ಶಕ್ತಿಯ ಪ್ರತೀಕವಾಗಿ ಇದು ಕಾಣಿಸಿಕೊಳ್ಳುತ್ತೆ. ನರಸಿಂಹ ಅವತಾರ ತಳೆದ ನಂತರ ವಿಷ್ಣುವಿನ ಉಗ್ರ ರೂಪಕ್ಕೆ ಎದುರಾಗಿ ಶಿವ ಶರಭ ಪ್ರಾಣಿಯ ರೂಪ ತಾಳಿದ. ಶರಭವನ್ನು ಎದುರಿಸೋದಕ್ಕೆ ವಿಷ್ಣು ಗಂಡ ಬೇರುಂಡದ ರೂಪ ತಾಳಿದ ಎನ್ನುವ ಪೌರಾಣಿಕ ಕಥೆ ನಮಗೆ ಕಾಣಿಸಿಕೊಳ್ಳುತ್ತೆ. 10ನೇ ಶತಮಾನದಲ್ಲಿ ಬಳ್ಳಿಗಾವಿನಲ್ಲಿ ಕಾಣಿಸಿಕೊಂಡ ಶಿಲ್ಪವೇ ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಗಂಡ ಬೇರುಂಡದ ಮೂರ್ತಿ ಅಂತ ಹೇಳ್ಬೋದು. ಈ ಮೂರ್ತಿ ಒಟ್ಟಾರೆಯಾಗಿ ಬ್ಯಾಕ್ಟ್ರಿಯಾ ಮಾರ್ಜಿಯಾನದ ಪುರುಷ ರೂಪದಲ್ಲಿದ್ರೂ ಭಾರತೀಯ ಶಿಲ್ಪಗಳಿಗೆ ತಕ್ಕಂತೆ ಅಲಂಕೃತವಾಗಿ ಅಭಯ ಮುದ್ರೆಯನ್ನ ತೋರ್ತಾ ಇದೆ. ಬಳ್ಳಿಗಾವಿನಲ್ಲಿ ಚಾಲುಕ್ಯ ಚಕ್ರವರ್ತಿ ತ್ರೈಲೋಕ್ಯ ಮಲ್ಲನ ಸೇನಾಧಿಪತಿ ಚಾವುಂಡರಾಯರ ಯುದ್ಧದ ವಿಜಯದ ನೆನಪಿಗಾಗಿ ಸ್ಥಾಪಿಸಿದ್ದ ಗಂಡ ಬೇರುಂಡದ ಮೂರ್ತಿ ಶಿಲ್ಪ
ಮುರಿದು ಬಿದ್ದ ನಂತರ 1937ರಲ್ಲಿ ಮೈಸೂರಿನ ಸಾಂಪ್ರದಾಯಿಕವಾದಂತಹ ಸ್ಥಪತಿಯಿಂದ ಪ್ರತಿಕೃತಿಯನ್ನ ತಯಾರಿಸಲಾಯಿತು. 11ನೇ ಶತಮಾನದಿಂದ ಗಂಡಬೇರುಂಡ ದಕ್ಷಿಣ ಭಾರತದಲ್ಲಿ ರಾಜಮನೆತನದ ಶಕ್ತಿ ಮತ್ತು ಶಕ್ತಿಯ ಸಂಕೇತವಾಗಿ ಅತ್ಯಂತ ಜನಪ್ರಿಯ ಆಯಿತು. ಚಾಲುಕ್ಯರು, ಕದಂಬರು, ಆಂಧ್ರದ ಕಾಕತೀಯರು, ಕರ್ನಾಟಕದ ಹೊಯ್ಸಳರು ಮತ್ತೆ ಅವರ ಉತ್ತರಾಧಿಕಾರಿಗಳಾದ ವಿಜಯನಗರದ ರಾಜರು ಮತ್ತೆ ನಾಯಕರು ಮುಂತಾದ ವಿವಿಧ ರಾಜವಂಶಗಳ ಅನೇಕ ರಾಜರುಗಳು ಗಂಡಬೇರುಂಡವನ್ನು ರಾಜರ ಲಾಂಛನವಾಗಿಯೂ ಮತ್ತು ಬಿರುದಾಗಿಯೂ ಅಳವಡಿಸಿಕೊಂಡರು. 12ನೇ ಶತಮಾನದಲ್ಲಿ ನಿರ್ಮಿಸಲಾದಂತಹ ಬೇಲೂರಿನ ಚೆನ್ನಕೇಶವ ದೇವಾಲಯದಲ್ಲಿ ಗಂಡಬೇರುಂಡವನ್ನು ವಿನಾಶದ ಸರಪಳಿಯ ಮೇಲ್ಭಾಗದಲ್ಲಿ ಚಿತ್ರಿಸಲಾಗಿದೆ. ಇದರಲ್ಲಿ ಜಿಂಕೆಯನ್ನ ಹೆಬ್ಬವನ್ನು ಹೋಗ್ತಾ ಇದೆ. ಶರಭ ತಿಂತಾ ಇರುವ ಸಿಂಹದಿಂದ ದಾಳಿಗೊಳಗಾದ ಆನೆಯು ಹೆಬ್ಬವನ್ನು ಎತ್ತುತ್ತಾ ಇದೆ. ಕೊನೆಯಲ್ಲಿ ಗಂಡಬೇರುಂಡ ಶರಭರ ಮೇಲೆ ದಾಳಿ ಮಾಡುವ ದೃಶ್ಯ ಇಲ್ಲಿದೆ. ಇಲ್ಲಿ ಗಂಡಬೇರುಂಡ ಪುರುಷ ರೂಪ ತೊರೆದು ಸಂಪೂರ್ಣ ಪಕ್ಷಿ ರೂಪಕ್ಕೆ ಬಂದೈತೆ. ಸಾಮಾನ್ಯ ಶಕೆ 16ನೇ ಶತಮಾನದಲ್ಲಿ ಕೆಳದಿ ನಾಯಕರು ನಿರ್ಮಿಸಿದ ಶಿವಮೊಗ್ಗ ಜಿಲ್ಲೆಯ ಕೆಳದಿನಲ್ಲಿರುವ ರಾಮೇಶ್ವರ ದೇವಾಲಯದ ಚಾವಣಿಯ ಮೇಲೆ ಗಂಡಬೇರುಂಡ ಇದೆ. ಇದರಲ್ಲಿ ಗಂಡಬೇರುಂಡ 2 ಆನೆಗಳನ್ನು ತನ್ನ ಊರುಗಳಲ್ಲಿ ಮತ್ತು 2 ಕೊಕ್ಕುಗಳಲ್ಲಿ ಸಿಂಹಗಳನ್ನು ಹಿಡಿದಿರುವ ಭಯಾನಕ ಪ್ರಾಣಿಯಾಗಿ ಚಿತ್ರಿಸಲ್ಪಟ್ಟೈತೆ. ಮತ್ತೆ ಬಹಳ ವಿಶಿಷ್ಟವಾಗೈತೆ. ವಿಜಯನಗರದ ಸಾಮ್ರಾಜ್ಯದ ರಾಯರು ವರಾಹದೊಂದಿಗೆ ಗಂಡಬೇರುಂಡವನ್ನು ಕೂಡ ತಮ್ಮ ರಾಜ ಲಾಂಛನವಾಗಿ ಅಳವಡಿಸಿಕೊಂಡಿರ್ತಾರೆ. ರಾಜ ಅಚ್ಯುತ ದೇವರಾಯ 4 ಆನೆಗಳನ್ನು ಊರುಗಳಲ್ಲಿ ಹಿಡಿದಿರುವ ಗಂಡಬೇರುಂಡವನ್ನು ಚಿತ್ರಿಸುವ ಚಿನ್ನದ ನಾಣ್ಯಗಳನ್ನು ಮುದ್ರಿಸಿರ್ತಾನೆ. 4 ಆನೆಗಳು ಈ ಪ್ರದೇಶವನ್ನು ಸುತ್ತುವರಿದಿರುವ 4 ಇಸ್ಲಾಮಿಕ್ ಸುಲ್ತಾನರನ್ನ ಪ್ರತಿನಿಧಿಸ್ತಾ ಇರುತ್ತೆ. ಬೀದರು, ಬಿಜಾಪುರ, ಅಹಮದ್ ನಗರ ಮತ್ತು ಗೋಲ್ಕೊಂಡಗಳನ್ನು ಪ್ರತಿನಿಧಿಸಿದರೆ ಹಿಂದೂ ವಿಜಯನಗರ ಸಾಮ್ರಾಜ್ಯ ಬಲಿಷ್ಠ ಗಂಡಬೇರುಂಡ ಅಂತ ಭಾಷೆ ಕಲ್ಪಿಸಿಕೊಳ್ಳಲಾಗಿರುತ್ತೆ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಮಧುರೈ ಮತ್ತು ಕೆಳದಿ ನಾಯಕರು ಹಾಗೆ ಮೈಸೂರಿನ ಒಡೆಯರು ಕೂಡ ಗಂಡಬೇರುಂಡದ ವಿಶಿಷ್ಟ ಲಕ್ಷಣವನ್ನು ಬಳಸೋದನ್ನ ಮುಂದುವರಿಸ್ತಾರೆ. ಮೈಸೂರು ರಾಜಮನೆತನ ಈ ವಿಶಿಷ್ಟ ಲಕ್ಷಣವನ್ನ ಸ್ವಲ್ಪ ಮಟ್ಟಿಗೆ ಬದಲಾಯಿಸುತ್ತೆ. ಅದನ್ನ ರಾಜಲಾಂಛನವಾಗಿ ಪರಿಚಯಿಸಿಕೊಳ್ಳುತ್ತೆ. ಹೀಗೆ 5000 ವರ್ಷಗಳ ಹಿಂದೆ ಬ್ಯಾಕ್ಟ್ರಿಯಾ ಮಾರ್ಜಿಯಾನಾ ಆರ್ಕಿಯಾಲಜಿಕಲ್ ಕಾಂಪ್ಲೆಕ್ಸ್ ನಲ್ಲಿ ಇದ್ದ ಒಂದು ಐತಿಹ್ಯ ಭಾರತಕ್ಕೆ ಬಂದು ಬಳ್ಳಿಗಾವಿಯಲ್ಲಿ ಭಾರತೀಯವಾಗಿ ಮೂರ್ತಿ ರೂಪ ತಳೆದು ನಂತರ ಕರ್ನಾಟಕದ ರಾಜರ ಲಾಂಛನಗಳ ಜೊತೆಗೂಡಿ ಕೊನೆಗೆ ತನ್ನ ಪುರುಷ ರೂಪವನ್ನು ತೊರೆದು ಪಕ್ಷಿ ರೂಪವಾಗಿ ಪ್ರಜಾಪ್ರಭುತ್ವ ಸರ್ಕಾರದ ಲಾಂಛನ ಆಗಿರೋದು ಹೇಗೆ ಮಾನವ ಕಲ್ಪನೆಗಳು ರೂಪಾಂತರ ಹೊಂದುತ್ತಾ ಹಲವು ಸಂಸ್ಕೃತಿಗಳಲ್ಲಿ ಬದಲಾಗ್ತವೆ ಅನ್ನೋದಕ್ಕೆ ಒಂದು ಅತ್ಯುತ್ತಮವಾದ ನಿದರ್ಶನವಾಗಿದೆ. ಸೈಂಧವ ಮುದ್ರಿಕೆಗಳ ಮೇಲೆ ಕಂಡು ಬಂದಿರುವ ಪಶುಪತಿಯನ್ನು ಹೋಲುವ ದೇವತೆ ಡೆನ್ಮಾರ್ಕ್ ಜುಲ್ಯಾಂಡ್ ಪ್ರದೇಶದ ರೇವೋಮಾನ್ ಪ್ರಾಂತ್ಯದಲ್ಲಿ ಸಿಕ್ಕಿರುವ ಲೋಹದ ಬೋಗುಣಿಯ ಮೇಲೆ ಕಾಣಿಸಿಕೊಂಡಿದ್ದಾನೆ. ಆತನನ್ನ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಸಂಸ್ಕೃತಿಗಳು ಹೇಗೆ ಜಗತ್ತಿನಲ್ಲಿ ಒಂದರಿಂದ ಇನ್ನೊಂದು ಕಡೆ ಹರಡ್ತವೆ ಮತ್ತು ಐತಿಹ್ಯಗಳಿಗೆ ಕಾರಣವಾಗ್ತವೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.